ಎಲ್ಲರಿಗೂ ನಮಸ್ಕಾರ. ನಾನು ಮೇಕಲ್ ಈಶ್ವರಡು, ಸಾಮಾಜಿಕ ಕಾರ್ಯಕರ್ತ, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಉದ್ಯಾನವನ ನೋಡೋಣ ಬನ್ನಿ. ಈ ಉದ್ಯಾನವನ ಎಷ್ಟು ಸುಂದರವಾಗಿದೆ ಅಂದ್ರೆ ಅಷ್ಟು ಸುಂದರವಾಗಿದೆ. ಈ ಉದ್ಯಾನವನ 2002ರಲ್ಲಿ ಪ್ರಾರಂಭವಾಗಿದೆ. ಆಗಿನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾನ್ಯ ಎಂಪಿ ಪ್ರಕಾಶ್ ಅವರು, ಆಗಿನ ಸಚಿವರಾದಂತಹ ಎಂ ದಿವಾಕರ್ ಬಾಬು ಅವರು ಮತ್ತು ಅಲ್ಲಂ ವೀರಭದ್ರರಾವ್ ಅವರ ಆಧ್ವರ್ಯದಲ್ಲಿ ಪ್ರಾರಂಭವಾಗಿದೆ. ಆಗಿನ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಂತಹ ಮಾನ್ಯ ಶ್ರೀ ಟೇಕೂರು ಸುಬ್ರಹ್ಮಣ್ಯಂ ಅಂತ ನಾಮಕರಣ ಮಾಡಿದ್ದಾರೆ. ಈ ಉದ್ಯಾನವನ 2021ರವರೆಗೆ ಬೇಯಿಸಿತ್ತು. ಆಮೇಲೆ ಹದಗೆಟ್ಟಿದೆ. ಯಾವ ರೀತಿ ಹದಗೆಟ್ಟಿದೆ ನೋಡೋಣ ಬನ್ನಿ. ವ್ಯಾಯಾಮ ಮಾಡಿ, ಹುಡುಗರು ಆಟ ಆಡಿ ವಿಶ್ರಾಂತಿ ಪಡೆಯುವ ಬೆಂಚ್ ನೋಡಿ ಹೇಗಿದೆ. ಪ್ರಾಧಿಕಾರದ ಆವರಣದಲ್ಲಿದ್ದ ಮಳಿಗೆಗಳ, ಹೋಟೆಲ್ ಮತ್ತು ಬೇಕರಿ ಕಾರ್ಮಿಕರು ಮಲಮೂತ್ರ ವಿಸರ್ಜನೆಗಾಗಿ ಈ ಉದ್ಯಾನವನದಲ್ಲೇ ಹೋಗುತ್ತಾರೆ. ತೋರ್ಸಪ್ಪ, ಬಾಟ್ ತೋರ್ಸೋದಿ. ಹೋಗು. ಹದಗೆಟ್ಟಿದ್ದ ವಾಟರ್ ಫೌಂಟೇನ್ ನೋಡಿ ಹೇಗಿದೆ. ಇದರಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ. ಉದ್ಯಾನವನಕ್ಕೆ ಬಂದವರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ. ಇನ್ನು ಮುಖ್ಯವಾಗಿ ಪಾದಾಚಾರ ರಸ್ತೆ ಬೇಸಿಲ್ಲ. ಇದೆಲ್ಲ ಒಂದ್ ರೀತಿ ಆದ್ರೆ ವ್ಯಾಯಾಮ ಮಾಡೋ ಪರಿಕರಗಳು ಸುತ್ತು ಬೆಡ್ಡಿಂಗ್ ವ್ಯವಸ್ಥೆ ಇಲ್ಲ. ಮಳೆ ಬಂದಲ್ಲಿ ನೀರು ನಿಲ್ಲುತ್ತವೆ. ಹೇಗೆ ವ್ಯಾಯಾಮ ಮಾಡಬೇಕು ಅಧಿಕಾರಿಗಳೇ? ಬುಡ ಅಧ್ಯಕ್ಷರೇ ಮತ್ತು ಆಕ್ಷಕರೇ, ತಾವುಗಳು ನಿರ್ವಹಣೆ ಮಾಡಬೇಕಾದ ಒಂದೇ ಒಂದು ಉದ್ಯಾನವನ. 2016ರಿಂದ 22ವರೆಗೆ ಸುಮಾರು 60ರಿಂದ 70 ಲಕ್ಷ ಖರ್ಚು ಮಾಡಿದ್ದೀರಿ ಈ ಉದ್ಯಾನವನಕ್ಕೆ. ಆದ್ರೆ ಅಭಿವೃದ್ಧಿ ಶೂನ್ಯ. ದಯಮಾಡಿ ಯಾವ ವರ್ಷ ಗುತ್ತಿದಾರ ಕೊಟ್ಟಿದ್ದೀರಿ, ಯಾರು ಗುತ್ತಿದಾರರು, ಅವ್ರ ಮೇಲೆ ವಿಚಾರಣೆ ಮಾಡಿ ಕಾನೂನುಬದ್ಧ ಕ್ರಮ ಕೈಗೊಳ್ಳಿ. ಉಳಿದ ಪಾರ್ಕ್ ಎಲ್ಲ ಮಹಾನಗರ ಪಾಲಿಕೆ ಕೊಟ್ಟಿದ್ದೀರಿ. ಉನ್ನತ ಅಧಿಕಾರಿಗಳೇ, ಈ ಪಾರ್ಕ್ ಅಲ್ಲಿ ಒಂದು ವ್ಯವಸ್ಥೆ ಬೇಸಿಲ್ಲ. ಕಂಬಗಳು ಹಂಗೆ ಇದೆ, LED ಬಲ್ಬ್ಗಳು ಹಂಗೆ ಇದೆ, ಹುಡುಗರು ಆಟ ಆಡೋ ವಸ್ತುಗಳು ಹಂಗೆ ಇದೆ. ಹುಡುಗರು ಆಟ ಆಡೋ ಹೋಗ್ಬೇಕಾದ್ರೆ ದಾರಿ ಹೇಗಿದೆ ನೋಡಿ. ಅವ್ರಿಗೆ ಏನನ್ನ ಆದ್ರೆ ಯಾರು ಜವಾಬ್ದಾರಿ? ಹಾವು ಚೋಳು ಅಂತ ಕರೆದ್ರೆ ಯಾರು ಜವಾಬ್ದಾರಿ? ಉದ್ಯಾನವನದ ಬಗ್ಗೆ ಮಕ್ಕಳ ಮಾತಲ್ಲೇ ಕೇಳಿ. सब जगह झाड़ा हो गए, क्लीन कराते गए तो क्लीन भी करा रहे नहीं. सब जन आते वापस जग छोड़ते. ಅಧಿಕಾರಿಗಳೇ ಅಭಿವೃದ್ಧಿ ಮಾಡಿ. ಬುಡ ಅಧ್ಯಕ್ಷರೇ ಅಭಿವೃದ್ಧಿ ಮಾಡಿ. ನಾವು ದಿನ ಬರ್ತೀವಿ ಇಲ್ಲಿ. ಸಾಯಂಕಾಲ ಹೊತ್ತಾಗ ನಮ್ಗೆ ಏನೇನಾದ್ರೆ ಯಾರು ಜವಾಬ್ದಾರಿ? ಈ ಉದ್ಯಾನವನ ತುಂಬಾ ಗಿಡಗಳು ಹೇಗೆ ಬೆಳೆದಿದ್ರು ನೋಡಿ. ಈ ಉದ್ಯಾನವನದ ಬಗ್ಗೆ 3 ವರ್ಷ ಕೆಳಗೆ ಬಲ್ಜಿ ಮುಖಂಡ, ಸಾಮಾಜಿಕ ಕಾರ್ಯಕರ್ತ ಗಾಜಲ್ ತಿಪ್ಪಸಾಮಂತ ಉದ್ಯಾನವನಕ್ಕೆ ಬರುವ ಎಲ್ಲರನ್ನ ಜೊತೆಗೂಡಿಸಿ ಸಂಘ ಮಾಡಿ ಡಿಸಿಗೆ, ಆಗಿನ ಬುಡ ಆಯುಕ್ತರಿಗೆ, ಬುಡ ಅಧ್ಯಕ್ಷರಿಗೆ ಮನಪತ್ರ ಕೊಟ್ಟಿದ್ದಾರೆ. ಆದ್ರೂ ಫಲಶ್ರುತಿ ಶೂನ್ಯ. ಇತ್ತೀಚೆಗೆ ಪ್ರಮುಖ ತೆಲುಗು ದಿನಪತ್ರಿಕೆ ಆದಂತಹ ಈನಾಡು ರಿಪೋರ್ಟರ್ ಮಾನ್ಯ ಚೌಧರಿ ಅವರು ಪತ್ರಿಕಾದಲ್ಲಿ ಭಾವಚಿತ್ರಗಳಾಗಿ ಒಂದು ಸ್ಟೋರಿಯನ್ನು ಬರೆದಿದ್ದಾರೆ. ಇಂದಿನ ಬಿಜೆಪಿ ಪಕ್ಷ ಆಗ್ಲಿ, ಈಗಿನ ಕಾಂಗ್ರೆಸ್ ಪಕ್ಷ ಆಗ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಈ ಉದ್ಯಾನವನವನ್ನು ಹಿಂದಿನ ಶಾಸಕರಾಗ್ಲಿ ಈಗಿನ ಶಾಸಕರಾಗ್ಲಿ ಕೋಟಿ ಬಿದ್ದು ಕೆಲಸ ಮಾಡಬೇಕು. ಅಭಿವೃದ್ಧಿ ವಿಷಯದಲ್ಲಿ ಯಾವ ಶಾಸಕರು ಕೆಲಸ ಮಾಡುತ್ತಿಲ್ಲ. ಬುಡ ಅಧ್ಯಕ್ಷರಾದ ಶ್ರೀ ಆಂಜನೇಯರವರೇ, ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ನಿಮ್ ದೃಷ್ಟಿಗೆ ತರುತ್ತಿದ್ದೇವೆ. ದಯಮಾಡಿ ಅಭಿವೃದ್ಧಿ ಪಡಿಸಿ. ಮಾನ್ಯ ಮುಖ್ಯಮಂತ್ರಿಗಳೇ, ಉಪ ಮುಖ್ಯಮಂತ್ರಿಗಳೇ, ಸಂಕ್ಷೇಮ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳು ಈಕ್ವಲ್ ಆಗಿ ಇರಬೇಕು ಹೊರತು ಒಂದು ಹೆಚ್ಚಿ ಒಂದು ಕಡಿಮೆ ಇರಬಾರದು. ಅಭಿವೃದ್ಧಿ ಕೆಲಸಗಳಿಗೆ ಪ್ರಾಮುಖ್ಯತೆ ನೀಡಿದ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಆಗಿದೆ ಗೊತ್ತಿದೆ. ಅದೇ ರೀತಿಯಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಫಲಿತಾಂಶ ಕಂಡು ಬರಬೇಕಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಬಳ್ಳಾರಿಯಲ್ಲಿರುವ ಬುಡ ಪಾರ್ಕ್ ಅನ್ನು ಒಮ್ಮೆ ವೀಕ್ಷಿಸಿ, ಹೇಗಿದೆ ನೋಡಿ. ಬುಡ ಉದ್ಯಾನವನ ಹೀಗಿದ್ರೆ ಬಳ್ಳಾರಿಯಲ್ಲಿರುವ ಉದ್ಯಾನವನಗಳು ಹೇಗಿದೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಪೂರ್ತಿಯಾಗಿ ಬುಡ ಅಧಿಕಾರಿಗಳ ನಿರ್ಲಕ್ಷ್ಯತನ. ಬುಡ ಅಧಿಕಾರಿಗಳೇ, ನಮ್ಮನೆ ನಾವು ಸ್ವಚ್ಛ ಹಿಡ್ಕೊಂಡು ಬೇರೆಯವರಿಗೆ ಹಿತಬೋಧನೆ ಮಾಡಬೇಕಾಗಿದೆ. ಟೇಕೂರು ಸುಬ್ರಹ್ಮಣ್ಯಂ ಜೀವಂತವಾಗಿದ್ರೆ ಮಹಾಪ್ರಭುಗಳೇ ಯಾಕೆ ನನ್ನ ಹೆಸರು ಇಟ್ಟಿರಿ? ದಯಮಾಡಿ ತೆಗೆದುಬಿಡಿ ಅಂತಿದ್ರೇನು ಈ ಹದಗೆಟ್ಟ ಉದ್ಯಾನವನಕ್ಕೆ. ಹೀಗಿರೋ ಬುಡ ಅಧ್ಯಕ್ಷರೇ ಮತ್ತು ಆಯುಕ್ತರೇ, ದಯಮಾಡಿ
ಮಾಡಿ ಈ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವಂತೆ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲದಿದ್ದಲ್ಲಿ ನಿಮ್ಮ ನಿರ್ಲಕ್ಷ್ಯತನ ಕಂಡು ಬರುತ್ತದೆ. ಈ ಹದಗೆಟ್ಟಿದ ಉದ್ಯಾನವನದ ಬಗ್ಗೆ ಆಗ್ತಿರಿ ಸರಿಪಡಿಸಿ ಅಂತ ಮನಪತ್ರ ನೀಡಿದ್ದೇವೆ. ಮಂದೊಳಗೊಂದಿ ತಮ್ಮ ವಿಶ್ವಾಸಿ ಮೇಕಲಿ ಈಶ್ವರ ರೆಡ್ಡಿ ಅಲ್ಲ ತಮ್ಮ ಮನೆ ಮಗ ಮೇಕಲಿ ಈಶ್ವರ ರೆಡ್ಡಿ ಬಳ್ಳಾರಿ.